ಇನ್ನು ಚಂದ್ರು ಲಮಾಣಿದು ಅಲ್ಲಿನೂ ಕೂಡ ಗುತ್ತಿದಾರ ಸಂಘದ ಎಲ್ಲ ಸದಸ್ಯರು ಯಾವುದೇ ರೀತಿ ತೊಂದರೆ ಕೊಡದಂಗೆ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಹೊಂಟಿದ್ರು ಡಾಕ್ಟರು. ಇದೊಂದು ಷಡ್ಯಂತ್ರ. ಅವರಿಗೆ ಒತ್ತಾಯಪೂರ್ವಕವಾಗಿ ದುಡ್ಡು ಕೊಡುವಂಥ ಪ್ರಯತ್ನ ಹಲವಾರು ದಿವಸದಿಂದ ನಡೆದಿತ್ತು ಮತ್ತು ಕೆಲವೆಲ್ಲ ಆಡಿಯೋ ಗಿಡಿಯೋ ಕೂಡ ಹರಿದಾಡಿದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತೆ ಹಣ ಅವ್ರ ಕಡೆ ಸಿಕ್ಕಿಲ್ಲ. ಅದು ದವಾಖಾನೆಯಲ್ಲಿ ಎಲ್ಲ ಥರ ಜನನೂ ಬರ್ತಾರೆ. ಹೀಗಾಗಿ ಅದರಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ. ಈಗ ಲೋಕಾಯುಕ್ತವರು ಕೇಸ್ ಹಾಕಿದ್ದಾರೆ, ಅದು ತನಿಖೆ ಆಗ್ತದೆ. ತನಿಖೆ ಆದಮೇಲೆ ಸತ್ಯ ಹೊರಗೆ ಬರಲಿ. ಆದರೆ ಷಡ್ಯಂತ್ರ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟ ಆಗ್ತಾ ಇದೆ. ಒಬ್ಬ ಯುವ ಡಾಕ್ಟರು ಒಳ್ಳೆ ಕೆಲಸ ಮಾಡಿ ಮುಂದೆ ಬರುವಂಥ ಈ ಸಂದರ್ಭದಲ್ಲಿ ಆ ತಾಲೂಕಿನಲ್ಲಿ ಅಲ್ಲಿಯ ರಾಜಕೀಯ ಮತ್ತು ಜಿಲ್ಲೆಯ ರಾಜಕೀಯ ಕರಿ ನೆರಳು ಅವನ ಶ್ರೇಯೋಭಿವೃದ್ಧಿಗೆ ಅಡ್ಡಿ ಬಂದಿದೆ. ಹಲವಾರು ದಿನಗಳಿಂದ ಆ ಪ್ರಯತ್ನವನ್ನು ಮಾಡಿ ಮತ್ತೆ ಈ ಥರ ಲಂಚ ಕೊಡುವ ಒತ್ತಾಯವನ್ನು ಮಾಡುವುದು ಕೂಡ ಕಾನೂನಿನ ಅಡಿಯಲ್ಲಿ ತಪ್ಪು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇವತ್ತು ಆಸೆ, ಲೋಭ, ಆಮಿಷ ತೋರಿಸುವಂಥದ್ದು ಮತ್ತು ಲಂಚ ಕೊಡುವುದು ಕೂಡ ಬಹಳ ದೊಡ್ಡ ತಪ್ಪು. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಅಲ್ಲ, ಅದು ಎಲ್ಲವೂ ಅದರಲ್ಲಿ ಸೇರಿದೆ, ಎಲ್ಲವೂ ಸೇರಿದೆ. ಆದ್ದರಿಂದ ಇದು ಸಮಗ್ರ ತನಿಖೆ ಆಗಬೇಕು. ಯಾವುದೇ ಒಬ್ಬರ ಒಂದು ಸಾರ್ವಜನಿಕ ಜೀವನವನ್ನು ಈ ರೀತಿ ಷಡ್ಯಂತ್ರದಿಂದ ಮುಗಿಸುವ ಪ್ರಯತ್ನ ಅದನ್ನು ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಅಂಥದ್ದನ್ನು ಯಾರೂ ಕೂಡ ಪ್ರೋತ್ಸಾಹ ಮಾಡಬಾರ್ದು, ಖಂಡಿಸಬೇಕು.